ಸೊ ನಿಮ್ಮ ಹತ್ರ ಇಲ್ಲಿ ಎರಡು ಆರೋನ ನೋಡೋಕೆ ಸಿಗ್ತಾ ಇದೆ, ಕಿಂಗ್ಸ್ ಅಂತ ಎರಡು ಕಿಂಗ್ಸ್ ನಿಮ್ಮ ಹತ್ರ ಎರಡು ಕಿಂಗ್ಸ್ ನೋಡೋಕೆ ಸಿಗ್ತಾ ಇದೆ, ಎರಡು ಆರೋ ಅಂತ ಹೇಳ್ಬೋದು. ಇದಕ್ಕೆ ಕಿಂಗ್ಸ್ ಆಫ್ ಅಕ್ವೇರಿಯಂ ಕೂಡ ಅಂತಾರೆ, ಅದಕ್ಕಂತ ಕಿಂಗ್ ಅಂತ ಹೇಳ್ತೀನಿ. ಎರಡು ಕಿಂಗ್ ಮೇಲ್ಗಡೆ ಬರ್ತದೆ ಸ್ಕ್ರೀನಲ್ಲಿ, ಒಂದು ಸಿಲ್ವರ್ ಆರೋನ, ಒಂದು ಏಷ್ಯನ್ ಆರೋನ. ಎರಡರಲ್ಲಿ ಯಾವುದು ನಿಮಗೆ ಬೆಸ್ಟ್ ಅಂತ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಮಾತಾಡೋಣ. ಯಾಕಂದರೆ ಭಾಳ ಜನ ಆರೋನ ತೊಗೊಳ್ತಾರೆ, ಆದರೆ ಇಳಕ್ಕಾಗಲ್ಲ, ಜಾಸ್ತಿ ಜಂಪ್ ಮಾಡ್ತಾರೆ, ಜಾಸ್ತಿ ಫೀಟ್ ತೊಗೊಳ್ತಾರೆ, ಬೇಗವಾಗಿ ಕಾಯಿಲೆ ಬಂದುಬಿಡುತ್ತೆ, ಇಲ್ಲಾಂದರೆ ಫಾಸ್ಟಾಗಿ ಗ್ರೋ ಆಗಿಬಿಡುತ್ತೆ, ಆವಾಗ ತೊಗೊಂಡ್ಬಿಟ್ಟು ರಿಗ್ರೆಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ. ನೀವು ಆರೋನ ತೊಗೊಳ್ತಾ ಇದ್ದರೆ ನಿಮಗೆ ಯಾವುದು ಬೆಸ್ಟ್ ಅನ್ನೋದು, ನಿಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೋ, ಕಲರ್ಸ್ ವೈಸ್ ಇರ್ಬೋದು, ನಿಮಗೆ ಸೈಜ್ ವೈಸ್ ಇರ್ಬೋದು, ಅಥವಾ ಪ್ರೈಸ್ ವೈಸ್ ಇರ್ಬೋದು, ನಿಮಗೋಸ್ಕರ ಯಾವುದು ಬೆಸ್ಟ್ ಅಂತ ಇವತ್ತು ಈ ವಿಡಿಯೋಲಿ ಡೀಟೇಲ್ಸ್ ಆಗಿ ನಾವು ಮಾತಾಡೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೋನ್ಸ್ಟರ್ ಫಿಶ್ ಕೀಪರ್ ಇದ್ದರೆ, ನಿಮಗೆ ಅಕ್ವೇರಿಯಂ ಮೀನಲ್ಲಿ ಮೋನ್ಸ್ಟರ್ ಫಿಶ್ ಹಿಡಿಯೋಕ್ಕೆ ಇಷ್ಟ ಅಂದರೆ ಯಾವ್ದು ತೊಗೊಬೇಕು, ಸಿಲ್ವರನ್ನು ತೊಗೊಬೋದಾ, ಏಷ್ಯನ್ ತೊಗೊಬೋದಾ, ಡೀಟೇಲ್ಸ್ ಆಗಿ ಇವತ್ತು ನಾನು ಹೇಳ್ತೀನಿ. ಫಸ್ಟ್ ಹೇಳಬೇಕಂದ್ರೆ ಕಾಸ್ಟ್ ವೈಸ್ ಒಂದು ನಿಮಗೆ ಸಿಲ್ವರನ್ನು ಅಫೋರ್ಡಬಲ್ ಕಾಸ್ಟಲ್ಲಿ ಸಿಗ್ಬಿಡುತ್ತೆ, ನಿಮಗೆ ಆರಾಮಾಗಿ 1000 ರೂಪಾಯಿನೇ ಸ್ಟಾರ್ಟಿಂಗ್ ಆಗಿಬಿಡುತ್ತೆ. ಮತ್ತು ಏಷ್ಯನ್ ವರವನ್ನು ಸ್ಟಾರ್ಟಿಂಗ್ ಪ್ರೈಸ್ 8000 ರೂಪಾಯಿ. ಸೊ ಯಾರಿಗೆ ಬಜೆಟ್ ಪ್ರೈಸಲ್ಲಿ ಬೇಕು, ಸ್ಟಾರ್ಟಿಂಗ್ ಬಿಗಿನರ್ಸ್ ಇರೋದು ಅವ್ರಿಗೆ ಸಿಲ್ವರ್ ವರನ ಬೆಸ್ಟು. ಯಾರು ಲಕ್ಸರಿ ಲೈಫ್ ಇಷ್ಟಪಡ್ತಾರೋ, ಎಲ್ಲ ಚೀಸು ಕಾಸ್ಟ್ಲಿ ಇರಬೇಕು, ಲಕ್ಸರೀಸ್ ಇರಬೇಕು, ಒಳ್ಳೆ ನೀವು ಬಟ್ಟೆ ಹಾಕಿದ್ರೂ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತೀರಾ, ಶೂಸು ಕೂಡ ಬ್ರ್ಯಾಂಡೆಡ್ ಹಾಕ್ತೀರಾ, ಮನೆಯಲ್ಲಿ ಡೆಕೋರೇಷನ್ ಇರಬೇಕು, ಒಳ್ಳೆತನ ಇರಬೇಕು. ಸೊ ಒಳ್ಳೆತನ ಮತ್ತು ಲಕ್ಸರೀಸ್ಗೋಸ್ಕರ ಈ ಸಿಲ್ವರ್ ಆರೋನ ಅಲ್ಲ, ನಿಮಗೆ ಏಷ್ಯನ್ ಆರೋನ ಬೆಸ್ಟು. ಬಿಗಿನರ್ಸ್ಗೋಸ್ಕರ ಸಿಲ್ವರ್ ಆರೋನ ಬೆಸ್ಟು. ಸೊ ಎರಡರಲ್ಲಿ ನಿಮಗೆ ಕಲರ್ ವೈಸ್ ಯಾವುದು ಬೆಸ್ಟ್ ಅಂದರೆ, ಕಲರಲ್ಲಿ ಸಿಲ್ವರ್ ಆರೋನ ಬಂದು ಆಲ್ಬಿನೋ ಮತ್ತು ಏಷ್ಯನ್ ವೈಟ್ ಎರಡೇ ಬರುತ್ತೆ. ಸಿಲ್ವರ್ ಆರೋನ ಕಲರ್ ಹೇಳಬೇಕಂದ್ರೆ ಎರಡೇ ಕಲರ್ ಬರೋದು, ಒಂದು ವೈಟ್ ಕಲರು, ಒಂದು ಆಲ್ಬಿನೋ ಕಲರ್. ಈ ಕಲರ್ ಬಿಟ್ಟರೆ ಯಾವುದು ಬರೋದಿಲ್ಲ. ಆದರೆ ಏಷ್ಯನ್ ಆರೋನಲ್ಲಿ ನಿಮಗೆ ಗ್ರೀನ್ ಸಿಗುತ್ತೆ, ನಿಮಗೆ ರೆಡ್ ಕಲರ್ ಸಿಗುತ್ತೆ, ನಿಮಗೆ ಬ್ಲೂ ಕಲರ್ ಸಿಗುತ್ತೆ, ಬ್ಲೂ ಬೇಸ್ ಅಂತ ಹೇಳ್ತೀವಲ್ಲ ಆ ಕಲರ್ ಸಿಗುತ್ತೆ. ಸೊ 4-5 ಕಲರ್ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ಸೊ ಕಲರ್ ವೈಸ್ ಯಾರು ಇಷ್ಟಪಡ್ತಾರೋ, ಕಲರ್ ನಿಮಗೆ ಯಾವ ಸೆಲೆಕ್ಟ್ ಆಗುತ್ತೋ ಅವರಿಗೋಸ್ಕರ ಏಷ್ಯನ್ ಆರೋನ ಬೆಸ್ಟು. ಇದಕ್ಕೆ ಏಷ್ಯನ್ ಆರೋನಾಗೆ ಡ್ರ್ಯಾಗನ್ ಫಿಶು ಕೂಡ ಅಂತಾರೆ, ಯಾಕಂದರೆ ಇದು ಬಹಳಷ್ಟು ಕಂಟ್ರಿಯಲ್ಲಿ ಪ್ರೊಡಕ್ಟ್ ಆಗಿದೆ. ಎಲ್ಲ ಕಂಟ್ರಿಯಲ್ಲಿ ಲೀಗಲ್ ಆಗಿ ಇದು ಸರ್ಟಿಫಿಕೇಟ್ ಆಗಿ ಸೇಲ್ ಮಾಡೋದು, ಓಪನ್ ಆಗಿ ಯಾರು ಕೊಡೋದಿಲ್ಲ. ಇದಕ್ಕೆ ಡ್ರ್ಯಾಗನ್ ಫಿಶು ಕೂಡ ಅಂತಾರೆ, ಯಾಕಂದರೆ ಲುಕ್ ಲೈಕ್ ಡ್ರ್ಯಾಗನ್ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಡ್ರ್ಯಾಗನ್ ಫಿಶು ಕೂಡ ಅಂತಾರೆ. ಸಿಲ್ವರ್ ಆರೋನ ಬಂದು ನಿಮಗೆ ಸೌತ್ ಏಷ್ಯಾದಿಂದ ಬರುತ್ತೆ, ಮೇನ್ಲಿ ಅಮೆಜಾನ್ ರಿವರಿಂದ ಬರುತ್ತೆ. ಆದರೆ ಏಷ್ಯನ್ ಆರೋನ ಬಂದು ನಿಮಗೆ ಸೌತ್ ಏಷ್ಯಾ ಮತ್ತು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಶ್ ಅಂತಾರೆ. ಅಕ್ವೇರಿಯಂ ಹಾಬಿಯಲ್ಲಿ ಕಾಸ್ಟ್ಲಿಯಸ್ಟ್ ಫಿಶಸ್ ಯಾವುದಂದರೆ ನಿಮಗೆ 6 80,000, 1 ಲಕ್ಷ, 1.5 ಲಕ್ಷ ತನಕ ನಿಮಗೆ ಸಿಲ್ವರ್ ಆರೋನ ಅಥವಾ ಅಲ್ಲ ಏಷ್ಯನ್ ಆರೋನ ನೋಡೋ ಸಿಗುತ್ತೆ. ಸಿಲ್ವರ್ ಆರೋನ ಮ್ಯಾಕ್ಸಿಮಮ್ ಸೈಜ್ 20,000 ಅಷ್ಟೇ. ಅದ್ರ ಸೊ ಎರಡರಲ್ಲಿ ಟ್ಯಾಂಕ್ ಸೈಜ್ ಯಾವ್ದು ಕೊಡಬೇಕು, ಸಿಲ್ವರ್ ಆರೋನ ಇರ್ತಾ ಇದ್ದರೆ ನಿಮಗೆ ಮಿನಿಮಮ್ ಟ್ಯಾಂಕ್ ಸೈಜ್ 6-7 ಅಡಿ ಇರಬೇಕು. ಯಾಕಂದ್ರೆ ನನ್ನ ಹತ್ರ ಸಿಲ್ವರ್ ಆರೋನ ಇದು 7 ಅಡಿ ಟ್ಯಾಂಕು, ಇದರಲ್ಲಿ ನಾನು ಸಿಲ್ವರ್ ಆರೋನ ಇಟ್ಟಿದ್ದೆ. ಸಿಲ್ವರ್ ಆರೋನ ದೊಡ್ಡ ಆಗ್ಬಿಟ್ಟು ಬಹಳ ಜನ ಹೇಳ್ತಾ ಇದ್ರು, ಸರ್ ಇಷ್ಟು ಚಿಕ್ಕ ಟ್ಯಾಂಕಲ್ಲಿ ಇಟ್ಟಿರಲ್ಲ ಅಂತ. ಆದರೆ ಟ್ಯಾಂಕ್ 7 ಇಂಚ್, ಅವ್ರಿಗೆ 7 ಫೀಟ್, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ 7 ಫೀಟ್ ಟ್ಯಾಂಕ್ ಅಂದರೆ. ಆದರೆ ಫಿಶ್ ಸೈಜ್ ನೋಡ್ಕೊಂಡ್ಬಿಟ್ಟು ನನಗೆ ಸರ್ ಟ್ಯಾಂಕ್ ಚಿಕ್ಕದಾಯಿತು, ಟ್ಯಾಂಕ್ ಚಿಕ್ಕದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಿಮಗೆ ಸಿಲ್ವರ್ ಆರೋನ ಅಂತ ಇಡ್ತಾ ಇದ್ರೆ ನಿಮಗೆ ಟ್ಯಾಂಕ್ ದೊಡ್ಡದಿರಬೇಕು, ಚಿಕ್ಕ ಟ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಆದರೆ ಏಷ್ಯನ್ ಆರೋನ ನಿಮಗೆ 5 ಫೀಟ್ ಟ್ಯಾಂಕ್, 2 ಫೀಟ್ ಹೈಟ್, ಅಗಲ 2 ಫೀಟ್ ಅಷ್ಟು ಟ್ಯಾಂಕಲ್ಲಿ ನೀವು ಆರಾಮಾಗಿ ಪೂರ್ತಿ ಲೈಫ್ ಇಡ್ಬೋದು. ಸೊ ಸಿಲ್ವರ್ ಆರೋನ ನಮಗೆ ಇಡಬೇಕಂದ್ರೆ ದೊಡ್ಡ ಟ್ಯಾಂಕ್ ಬೇಕು, ಏಷ್ಯನ್ ಆರೋನ ಇಡಬೇಕಂದ್ರೆ ಆರಾಮಾಗಿ ಇಡಬೇಕು. ಯಾಕಂದರೆ ಸಿಲ್ವರ್ ಆರೋನ 3 ಅಡಿ ತನಕ ಲೆಂತ್ ಬೆಳೆಯುತ್ತೆ, ಆದರೆ ಏಷ್ಯನ್ ಆರೋನ 2 ಫೀಟ್ ಅಥವಾ 2.5 ಫೀಟ್ ತನಕ ಬೆಳೆಯುತ್ತೆ. ಆದರೆ ಎರಡೂ ಕೂಡ ಸ್ವಿಮ್ಮರೇ, ಫಾಸ್ಟಾಗಿ ಸ್ವಿಮ್ ಮಾಡ್ತಾರೆ, ಇಡೀ ಟ್ಯಾಂಕಲ್ಲಿ ಸ್ವಿಮ್ ಮಾಡ್ತಾರೆ. ಅಷ್ಟು ಅದಕ್ಕೋಸ್ಕರ ಎಷ್ಟು ದೊಡ್ಡ ಟ್ಯಾಂಕ್ ಆಗುತ್ತೆ ಅಷ್ಟು ಟ್ಯಾಂಕ್ ಕೊಟ್ಟರೆ ಒಳ್ಳೆಯದು. ಆದರೆ ಇದರಲ್ಲಿ ನೀವು ಏಷ್ಯನ್ ಆರೋನ ಪ್ರಿಫರ್ ಮಾಡಬೇಕು, ಯಾಕಂದರೆ ಚಿಕ್ಕ ಸೈಜಲ್ಲೂ ನೀವು ಚಿಕ್ಕ ಟ್ಯಾಂಕಲ್ಲೂ ಆರಾಮಾಗಿ ಇಡ್ಬೋದು. ಆದರೆ ಸಿಲ್ವರ್ ಆರೋನಾಗೆ 10 ಅಡಿ ಟ್ಯಾಂಕ್ ಇದ್ರೂ ಕಮ್ಮಿನೇ, ಒಂದು ಬರ್ತಾ ಫಾಸ್ಟಾಗಿ ಬೆಳೆಯುತ್ತೆ. ಯಾಕಂದರೆ ಸಿಲ್ವರ್ ಆರೋನ ಫಾಸ್ಟಾಗಿ ಗ್ರೋ ಆಗುತ್ತೆ, ಬರ್ತಾ ಫಾಸ್ಟ್ ಗ್ರೋನೇ ಆಗ್ತಾ ಇರುತ್ತೆ. ಆದರೆ ಏಷ್ಯನ್ ಆರೋನ ಒಂದು ಸರ್ಟನ್ ಟೈಮ್ ತನಕ ಅದು 3 ಫೀಟ್ ತನಕ, 2 ಫೀಟ್ ತನಕ ಬೆಳೆಯುತ್ತೆ. ಆದಮೇಲೆ ಇದು ಆಟೋಮೆಟಿಕಲಿ ಗ್ರೋತ್ ಸ್ಲೋ ಆಗಿಬಿಡುತ್ತೆ, ಮತ್ತೆ ಅದು ಬೆಳಿಬೇಕಂದ್ರೆ ಬಹಳಷ್ಟು ಟೈಮ್ ತೊಗೊಳುತ್ತೆ. ಸೊ ನಾನು ಮೊದಲೇ ಹೇಳಿದ್ನಲ್ಲ, ಪ್ರೈಸ್ ಮುಖಾಂತರ ಹೇಳಬೇಕಂದ್ರೆ ಇದು ಈ ಸಿಲ್ವರ್ ಆರೋನ ನಿಮಗೆ 1000 ರೂಪಾಯಿನೇ ಸ್ಟಾರ್ಟಿಂಗ್ ಆಗುತ್ತೆ. ಆದರೆ ಏಷ್ಯನ್ ಆರೋನ 10,000 ರೂಪಾಯಿ, 8,000 ಕಮ್ಮಿ ನಿಮಗೆ ನೋಡೋಕೆ ಸಿಗೋದಿಲ್ಲ. ಸೊ ಬಿಹೇವಿಯರ್ ಯಾವುದು ಬೆಸ್ಟ್ ಕೇರ್ ಲೆವೆಲ್ ಅಂತ ಹೇಳಬೇಕಂದ್ರೆ ಸಿಲ್ವರ್ ಆರೋನ ಹಾರ್ಡಿ ಬರುತ್ತೆ. ಯಾಕಂದರೆ ಅದು ಯಾವ ವಾಟ್ರಲ್ಲಿ, ನೀರಲ್ಲೂ ಹಿಡಿಬಿಡುತ್ತೆ, ವಾಟ್ರಲ್ಲಿ ಹಿಡಿಬಿಡುತ್ತೆ. ಸೊ ಅಷ್ಟು ಏನು ಅದಕ್ಕೆ ಡಿಫ್ರೆನ್ಸ್ ಆಗೋದಿಲ್ಲ. ಸಿಲ್ವರ್ ಆರೋನ ಹಾರ್ಡಿ ಫಿಶಸ್ಸು. ಆದರೆ ಏಷ್ಯನ್ ಆರೋನ ಸ್ವಲ್ಪ ನೀರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಫ್ಲಕ್ಚುಯೇಟ್ ಆಗಿಬಿಟ್ರೆ, ಪ್ಯಾರಾಮೀಟರು pH ಲೆವೆಲ್ ಜಾಸ್ತಿ ಆಗಿಬಿಟ್ರೆ, ಅಥವಾ ನೀರಿನ ವಾಟರ್ ಕೋಲ್ಡ್ ಆಗಿಬಿಟ್ರೆ ಅದು ಕಾಯಿಲೆ ಬಂದುಬಿಡುತ್ತೆ, ಸುಸ್ತಾಗಿಬಿಡುತ್ತೆ, ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳಬೇಕಂದ್ರೆ ಕೇರ್ ಲೆವೆಲಲ್ಲಿ ಸಿಲ್ವರ್ ಆರೋನ ಬೆಸ್ಟು. ಆದರೆ ನೀವು ಎಲ್ಲ ನೋಡ್ಕೊಬೋದು, ಆರಾಮಾಗಿ ನೀವು ನೋಡ್ಕೊತೀವಿ, ಹೀಟರ್ ಇಟ್ಕೊತೀವಿ, ದೊಡ್ಡ ಟ್ಯಾಂಕ್ ಇರುತ್ತೆ, ನೀರಿನ ಟೆಂಪರೇಚರ್ ಎಲ್ಲ ನೋಡ್ಕೊತೀವಿ, ಫಿಲ್ಟ್ರು ಕೂಡ ಒಳ್ಳೆ ಕೊಡ್ತೀವಿ ಅಂದರೆ ನೀವು ಏಷ್ಯನ್ ಆರೋನಾಗೆ ಹೋಗ್ಬೋದು. ಸೊ ನೆಕ್ಸ್ಟ್ ನಾವು ಫೀಡಿಂಗಲ್ಲಿ ಮಾತಾಡೋಣ. ಫೀಡಿಂಗಲ್ಲಿ ಎರಡೂ ಒಂದೇ, ಇದಕ್ಕೆ ಫ್ಲೂಟಿಂಗ್ ಪ್ಲೇಟ್ ಕೊಡ್ತಾರೆ. ಸಿಲ್ವರ್ ಆರೋನ ಅದೇ ತಿನ್ನತ್ತೆ,
ಫ್ಲೋಟಿಂಗ್ ಪೆಲೆಟ್ಸು, ಇನ್ಸೆಕ್ಟ್ಸು, ಮೀಲ್ ವಾಮು, ಸೂಪರ್ ಮೀಲ್ ವಾಮ್ಸು, ರಾ ಚಿಕನ್ನು, ಪ್ರಾನ್ಸು, ಸಿಲ್ವರ್ ಅರಾನ್ ಅದು ತಿನ್ನುತ್ತೆ ಮತ್ತು ಏಷ್ಯನ್ ಅರಾನ್ ಅದು ಎರಡೂ ಸೇಮ್ ಫೀಡಿಂಗ್ ಇರುತ್ತೆ. ಸೊ ಇವಾಗ ನಾವು ಮಾತ್ರ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ. ಸೊ ನಿಮ್ಮ ಹತ್ರ ದೊಡ್ಡ ಟ್ಯಾಂಕ್ ಇದ್ದರೆ ನೀವು ಸಿಲ್ವರ್ ಅರಾನಾಗ ಹೋಗ್ಬೋದು. ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದರೆ ನೀವು ಸಿಲ್ವರ್ ಅರಾನಾಗ ಹೋಗ್ಬೋದು. ನೀವು ಹಾರ್ಡಿ ಫಿಶ್ ಇಡಬೇಕು, ನಾವು ಜಾಸ್ತಿ ನೀರು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮ ಜಾಬಲ್ಲಿ ಬಿಸಿ ಇರ್ತೀವಿ, ನಮಗೆ ಜಾಸ್ತಿ ಟೈಮ್ ಆಗೋದಿಲ್ಲ, ಮತ್ತು ಟ್ಯಾಂಕಲ್ಲಿ ಕಾಣಬೇಕು ಅಂದರೆ ನೀವು ಸಿಲ್ವರ್ ಅರಾನಾಗ ಹೋಗ್ಬೋದು. ಸೊ ನೆಕ್ಸ್ಟು ನೀವು ನಮಗೆ ಲಕ್ಸುರಿಯಸ್ ಲೈಫ್ ಬೇಕು, ಲಕ್ಸುರಿಯಸ್ ವಸ್ತುಗಳು ಬೇಕು, ಫಿಶು ಕೂಡ ಇಂಪೋರ್ಟೆಡ್ ಇರಬೇಕು, ರೇರ್ ಇರಬೇಕು, ಎಲ್ಲ ಆ ಥರ ಇರಬಾರ್ದು. ಆ ಥರ ಫಿಶ್ ಬೇಕಂದರೆ ನೀವು ಏಷ್ಯನ್ ಅರಾನಾಗ ಹೋಗ್ಬೋದು. ಯಾಕಂದರೆ ಎಲ್ಲರೂ ಏಷ್ಯನ್ ಅರಾನ ಖರೀದಿಸಿಲ್ಲ, ಸಿಲ್ವರ್ ಅರಾನ ಎಲ್ಲರೂ ಕರೀತಾರೆ, ಆದರೆ ಏಷ್ಯನ್ ಅರಾನ ಬಂದು ಬ್ಯೂಟಿ, ಅದರ ಪ್ರೀಮಿಯಂ ಕ್ವಾಲಿಟಿ, ಅದು ಲೆವೆಲ್ಲೇ ಬೇರೆ. ಸೊ ಅದಕ್ಕೋಸ್ಕರ ಎರಡು ಡಿಫ್ರೆನ್ಸ್ ಇರುತ್ತೆ, ಎಕ್ಸ್ಪೆನ್ಸಿವ್ ಮತ್ತು ನಾರ್ಮಲು. ಸೊ ಬೆಸ್ಟ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಫಿಶ್ ತೊಗೊಬೇಕಂತ. ಸೊ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತೀನಿ, ನಿಮ್ಮ ಹತ್ರ ಬಜೆಟ್ ಇದ್ದರೆ ಏಷ್ಯನ್ ಅರೋನಾಗ ಹೋಗಿ. ಯಾಕಂದರೆ ಬೆಸ್ಟು ಅಡಿಕ್ಷನ್ ಅರೋನ ಒಂದು ಟ್ಯಾಂಕಲ್ಲಿ ಒಂದೇ ಒಂದು ಫಿಶ್ ಇಡಿ, ಏನು ಜಾಸ್ತಿ ನೋಡೋಕ್ಕೂ ಬೇಕಾಗಿಲ್ಲ, ದಿನಕ್ಕೆ ಒನ್ ಟೈಮ್ ಫೀಡ್ ಮಾಡಿ ಸಾಕು, ಆರಾಮಾಗಿ ಬಿಡುತ್ತೆ. ಬೇರೆ ಫಿಶ್ ಥರ ಬೇಗ ಕಾಯಿಲೆ ಬರೋದಿಲ್ಲ, ಬೇರೆ ಫಿಶ್ ಥರ ಜಾಸ್ತಿ ರಿಕ್ವೈರ್ಮೆಂಟ್ ಕೊಡ, ಬಟ್ ಅದೇ ದೊಡ್ಡ ಟ್ಯಾಂಕ್ ಕೊಡಬೇಕು. ಅದನ್ನು ಕೊಟ್ಬಿಟ್ರೆ ನೀವು ಆರಾಮಾಗಿ ನಿಮ್ಮ ಫಿಶಸ್ನ ನೀವು ನೋಡ್ತಾ ಇರ್ತೀರ. ಒಂದಿನ ಫಿಶ್ ಟ್ಯಾಂಕ್ ಫಿಟ್ ಆಗಿ ಬೆಳೆಯುತ್ತೆ, ಅವಾಗ ನೋಡೋಕೆ ಒಂದು ಸುಂದರವಾಗಿ ಕಾಣುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದು ಫಿಶ್ ಇಷ್ಟ ಅಂತ ನಿಮ್ಮ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.